ಅವರೆಲ್ಲ ಹೊಸ ವರ್ಷದ ಪಾರ್ಟಿ ಖುಷಿಯಲ್ಲಿದ್ರು. ಒಂದಿಷ್ಟು ಮಂದಿ ಯೂಟ್ಯೂಬರ್ಸ್ಗೆ ಅಂತಾನೆ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ಆದರೆ ಎಣ್ಣೆ ನಶೆಯಲ್ಲಿ ಬಾಲಕಿಯೊಬ್ಬಳನ್ನ ಕಿಡ್ನಾಪ್ ಮಾಡ್ತಿದ್ದಂತೆ ದೊಡ್ಡ ಹಂಗಾಮವೇ ಶುರುವಾಗಿದೆ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಯಾರ ಪಾಲಿಗೆ ಯಾವಾಗ ವರ ಆಗುತ್ತೋ, ಯಾರ ಪಾಲಿಗೆ ಶಾಪವಾಗುತ್ತೋ ಹೇಳೋದಕ್ಕಾಗೋದಿಲ್ಲ. ಎಲ್ಲೋ ಇದ್ದವರನ್ನ ಹೀರೋ ಮಾಡ್ತಾರೆ, ಹೀರೋ ಅಂತ ಮೆರೆದಾಡ್ತಿದ್ದವರನ್ನ ಝೀರೋ ಕೂಡ ಮಾಡುತ್ತೆ. ಹೀಗೆ ಜನರ ಕೈಯಲ್ಲಿ ಏಟು ತಿಂತಿದ್ದಾರಲ್ವಾ, ಇವರು ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಫೇಮಸ್ ಆದವರು, ತಾವು ಮಾಡೋ ವಿಡಿಯೋಗಳಿಂದಲೇ ಹೆಸರು ಮಾಡ್ಕೊಂಡವರು. ಆದ್ರೀಗ ತಾವು ಮಾಡಿದ ತಪ್ಪಿಗೆ ಜನರ ಕೈಯಲ್ಲಿ ಏಟು ತಿಂತಿದ್ದಾರೆ. ಹೊಸ ವರ್ಷದ ಪಾರ್ಟಿಗೆ ಅಂತ ಹೋದವರ ಪಾಲಿಗೆ ಈ ವರ್ಷದ ನ್ಯೂ ಇಯರ್ ನರಕ ತೋರಿಸಿದೆ. ಜೊತೆಯಲ್ಲಿದ್ದ ಸ್ನೇಹಿತನೊಬ್ಬ ಮಾಡಿದ ಎಡವಟ್ಟು ಎಲ್ಲರನ್ನ ಸಂಕಷ್ಟಕ್ಕೆ ನೂಕಿದೆ. ಹೊಸ ವರ್ಷದ ಜೋಶ್ ಯೂಟ್ಯೂಬರ್ಸ್ಗೆ ಶಾಕ್. ಎಣ್ಣೆ ನಶೆಯಲ್ಲಿ ಹುಡುಗಿ ಮುಟ್ಟಿದವರಿಗೆ ಬಿತ್ತು ಕಾಕಿ ಬಲೆ. ಡಿಸೆಂಬರ್ 31ರ ದಿನ ಊರೂರಲ್ಲೂ ಜನ ಪಾರ್ಟಿ ಮಾಡ್ತಿದ್ರು. ಕೆಲವರು ಎಣ್ಣೆ ನಶೆಯಲ್ಲಿ ತೂರಾಡಿದ್ರೆ, ಇನ್ನು ಕೆಲವರು ಹೊಸ ವರ್ಷದ ಸಂಭ್ರಮದಲ್ಲಿ ಮುಳುಗೆದ್ದಿದ್ರು. ಅದೇ ರೀತಿ ಈ ಯೂಟ್ಯೂಬರ್ಸ್ ಕೂಡ ಹೊಸ ವರ್ಷದ ಪಾರ್ಟಿ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ರು. ಇದಕ್ಕೆ ಅಡಿಪಾಯ ಹಾಕಿದವರೇ ತುಮಕೂರು ಜಿಲ್ಲೆಯ ಶಿರಾ ಪಟ್ಟಣದ ಆರ್ಜೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ರವಿಚಂದ್ರ ಮತ್ತು ವೆಂಕಟೇಶ್. ಮಾಗಡಿಯ ವೆಂಕಟೇಶ್ ಎಂಬಾತ ತಮ್ಮ ಫಾರ್ಮ್ ಹೌಸ್ನಲ್ಲೇ ಪಾರ್ಟಿ ಆಯೋಜನೆ ಮಾಡಿದ್ದ. ಹೀಗಾಗಿ ಇವರ ಪಾರ್ಟಿಗೆ ಸಕ್ಕರೆ ನಾಡು ಕೆಂಪ, ರವಿಚಂದ್ರ ಜೊತೆ ಇನ್ನು ಹಲವರು ಬಂದಿದ್ರು. ಮಧ್ಯರಾತ್ರಿವರೆಗೂ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ರು. ಈ ಫಾರ್ಮ್ ಹೌಸ್ ಪಕ್ಕದಲ್ಲೇ ಇರುವಂತಹ ಮನೆಯೊಂದರಲ್ಲಿ ಹೊಸ ವರ್ಷವನ್ನ ಆಚರಣೆ ಮಾಡಿದ್ರು. ಪಾರ್ಟಿ ಮುಗಿಯುತ್ತಿದ್ದಂತೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬಾಲಕಿಯೊಬ್ಬಳು ತನ್ನ ಮನೆಗೆ ಹೊರಟಿದ್ಲು. ಆಗಲೇ ನೋಡಿ ಆಗಬಾರದ್ದಾಗಿದ್ದು. ರಾತ್ರಿ 2 ಗಂಟೆಯ ಸುಮಾರಿಗೆ ಬಾಲಕಿಯು ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ಲು. ಈ ವೇಳೆ ಪಾರ್ಟಿ ಖುಷಿಯಲ್ಲಿದ್ದ ರವಿ ಮತ್ತು ಆತನ ಸ್ನೇಹಿತ ಇದೇ ಹಾದಿಯಲ್ಲಿ ಕಾರ್ನಲ್ಲಿ ಬಂದಿದ್ದಾರೆ. ಬಾಲಕಿಯನ್ನ ನೋಡ್ತಾ ಇದ್ದಂತೆ ಕಾರು ನಿಲ್ಲಿಸಿ ಮಾತನಾಡಿಸಿದ್ದಾರೆ. ಹೆಣ್ಮಗಳು ಏನು ಹೇಳದಿದ್ದಾಗ ಏಕಾಏಕಿ ಕಾರ್ನೊಳಕ್ಕೆ ಎಳ್ಕೊಂಡು ಹೋಗಿದ್ರಂತೆ. ಈ ವೇಳೆ ಬಾಲಕಿ ಕಿರ್ಚಾಡ್ತಾ ಇದ್ದಂತೆ ಎಚ್ಚರಗೊಂಡ ಜನ ಕಾರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ರವಿಚಂದ್ರನ ಮೇಲೆ ಪೋಕ್ಸೋ ಕೇಸ್ ದಾಖಲಾದ್ರೆ, ವೆಂಕಟೇಶ್ ಮೇಲೆ ಅನಧಿಕೃತ ಪಾರ್ಟಿ ಆಯೋಜನೆ ಮಾಡಿದ್ದಕ್ಕೆ ದೂರು ದಾಖಲಿಸಲಾಗಿದೆ. ಒಂದು ಅಪ್ರಾಪ್ತ ಹುಡುಗಿಗೆ ಏನು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಆ ಪ್ರಕರಣದಲ್ಲಿ ನಾವು ಇಬ್ಬರನ್ನು ಬಂಧಿಸಿದ್ದೀವಿ. ಏನು ಒಬ್ಬರು ಯೂಟ್ಯೂಬರ್ ಅಂತ ಇದ್ದಾನೆ, ಹಲವಾರು ಯೂಟ್ಯೂಬರ್ಗಳಲ್ಲಿ ಹಲವಾರು ವಿಡಿಯೋ ಮಾಡಿ ಪ್ರಸಾರ ಮಾಡ್ತಿರ್ತಾರೆ. ಅವನೊಬ್ಬ ಮತ್ತು ಅವನ ಸ್ನೇಹಿತ ಒಬ್ಬ, ಅವನು ಕೂಡ ಇದರಲ್ಲೇ ಇದೇ ರೀತಿ ಯೂಟ್ಯೂಬರ್ ಆಗಿದ್ದಾನೆ ಮತ್ತು ಅವನದೇ ತೋಟದಲ್ಲಿ ಇದನ್ನು ಮಾಡಿದ್ದಾನೆ. ಇಲ್ಲಿ ಆರೋಪ ಬಂದಿದ್ದು ಯಾರ ಮೇಲೋ, ಜನರ ಕೈಯಲ್ಲಿ ಹೊಡೆತ ತಿಂದವರು ಇನ್ಯಾರು? ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಆದ್ರೆ ಇದೇ ಠಾಣೆಯ ಬಳಿ ಯೂಟ್ಯೂಬರ್ಸ್ಗಳಾದ ಸಕ್ಕರೆ ನಾಡು ಕೆಂಪ ಮತ್ತು ಕಬ್ಜಾ ಅನ್ನೋರು ಕೂಡ ಪೊಲೀಸ್ ಠಾಣೆ ಬಳಿ ಬಂದಿದ್ದಾರೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಸ್ಥಳೀಯರೆಲ್ಲ ಸೇರ್ಕೊಂಡು ಹಿಗ್ಗಾಮುಗ್ಗಾ ತಿಳಿಸಿದ್ದಾರೆ. ಒಟ್ನಲ್ಲಿ ಎಷ್ಟು ದಿನ ತಮ್ಮ ವಿಡಿಯೋ ಮೂಲಕ ಸದ್ದು ಮಾಡ್ತಿದ್ದವರು ಬೇಡದ ಕಾರಣಕ್ಕೆ ಸುದ್ದಿಯಾಗಿದ್ದಾರೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.